ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಇನ್ನೇನು ಸಾಲಾಗಿ ಹಬ್ಬಗಳು ಬರ್ತಿದೆ. ವ್ರತ, ಉಪವಾಸ, ನೈವೇದ್ಯ ಅದರಲ್ಲೂ ಟೈಮ್ ಇರಲ್ಲ. ಆ ಟೈಮಲ್ಲಿ ಜಸ್ಟ್ 5 ನಿಮಿಷದಲ್ಲಿ ಸಬ್ಬಕ್ಕಿ ಮೊಸರನ್ನ ನೀವು ಯಾವಾಗಲೂ ರೈಸಲ್ಲಿ ಮಾಡ್ತಿರ್ತೀರ, ಅದೇ ಸಬ್ಬಕ್ಕಿಲಿ ಮಾಡಿ ನೋಡಿ. ನೀವೆಷ್ಟು ತಿಂದ್ರೂ ಕೂಡ ಹೊಟ್ಟೆ ಅಂತೂ ಫಿಲ್ ಆಗಲ್ಲ, ಅಷ್ಟು ಲೈಟಾಗಿರುತ್ತೆ. ಹಾಗೆಯೇ ಉಪವಾಸ ಇದ್ದು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಹಾಗೆ ದೇವ್ರ ನೈವೇದ್ಯ ಎಲ್ಲದಕ್ಕೂ ಕೂಡ ಮಾಡ್ಬೋದು. ಹಾಗೆಯೇ ದೇವ್ರಿಗೆ ಮಾತ್ರ ಅಲ್ಲ, ಯಾವಾಗಲೂ ಮಾಡ್ಕೊಂಡು ತಿಂತೀರಾ. ಒನ್ ಟೈಮ್ ಮಾಡಿ ನೋಡಿ, ಮತ್ತೆ ಮಾಡ್ಕೊತೀರಾ. ಹಾಗೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸ್ಮಾಲ್ ಸಬ್ಬಕ್ಕಿ ತೊಗೊಂಡಿದ್ದೀನಿ, ನೈಲಾನ್ ಸಬ್ಬಕ್ಕಿ ನೋಡಿ, ಸ್ಮಾಲ್ದು. ಈ ಥರ ರವೆಕ್ಕಿಂತ ಸ್ವಲ್ಪ ದಪ್ಪದು ಬರುತ್ತೆ. ಇದನ್ನು ನಾನಿಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಸಣ್ಣದು ತೊಗೊಳ್ಳಿ, ದಪ್ಪದಲ್ಲ. ನಾವು ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಈ ಥರ ನೈಲಾನ್ ಸಬ್ಬಕ್ಕಿ ಅಂತ ಕೇಳಿ ಕೊಡ್ತಾರೆ. ಇದನ್ನು ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಏಕೆ ಡಸ್ಟ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಒಂದು 3 ಸಲ ತೊಳ್ಕೊಳ್ಳಿ ಚೆನ್ನಾಗಿ. ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು, ಅಂದರೆ ಸಬ್ಬಕ್ಕಿಗಿಂತ 1 ಇಂಚಷ್ಟು ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಓವರ್ ನೈಟ್ ಬಿಡಬೇಕಾಗುತ್ತೆ. ಇದನ್ನು ಮಿನಿಮಮ್ ಒಂದು 7ರಿಂದ 8 ಅವರ್ ನೆನೆಯಬೇಕಾಗುತ್ತೆ. ನೋಡಿ, ಈಗ ನಾನಿಲ್ಲಿ ನೈಟ್ ಫುಲ್ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಮುತ್ತು ಥರ ಕಾಣಿಸ್ತಿದೆ. ಇಷ್ಟು ಚೆನ್ನಾಗಿ ಬರುತ್ತೆ. ಮಾಮೂಲಿ ಸಬ್ಬಕ್ಕಿ ಬರುತ್ತಲ್ಲ, ಆ ಥರ ಜಾಸ್ತಿ ಏನಾಗಲ್ಲ. ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಈ ಸಬ್ಬಕ್ಕಿ ನೆನೆದ್ರೂ ಕೂಡ. ಈಗ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು, ನಾನು ಸಬ್ಬಕ್ಕಿನ 1 ಕಪ್ ತೊಗೊಂಡಿದ್ದೀನಿ. ಆದರೆ 3 ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. 1 ಕಪ್ ಸಬ್ಬಕ್ಕಿ ತೊಗೊಂಡ್ರೆ 3 ಕಪ್ಪನ್ನು ನೀರನ್ನು ಹಾಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಸಬ್ಬಕ್ಕಿನ ನಾನಿಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ. 1 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. 1 ವಿಷಲ್ ಬಂದರೆ ಸಾಕು. ಇಲ್ಲಾಂದರೆ ಓಪನಲ್ಲೂ ಕೂಡ ಒಂದು 5 ನಿಮಿಷ ಬೇಯಿಸ್ಕೋಬೋದು ನೀವು. ನೋಡಿ, ಈಗ 1 ವಿಷಲ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಕರೆಕ್ಟಾಗಿ ಬಂದಿದೆ. ಇಷ್ಟಾದ್ರೆ ಸಾಕು. ಇದು ತಣ್ಣಗಾಗೋದಕ್ಕೆ ಸೈಡಲ್ಲಿ ಆಗಿ ಓಪನಲ್ಲಿ ತೆಗ್ದಿಡೋಣ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಒಗ್ಗರಣೆ ಹಾಕೋತೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. 1 ಟೇಬಲ್ ಸ್ಪೂನಲ್ಲಿ ಒಂದು 4 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದಾದ್ಮೇಲೆ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ. ಫ್ರೆಶ್ ಆಗಿರೋದನ್ನೇ ಹಾಕೊಳ್ಳಿ. ಹಾಗೆಯೇ 1 ಸ್ಪೂನು ಕಡಲೆಬೇಳೆನ ಹಾಕೋತಿದ್ದೀನಿ. ಹಾಗೆ 1 ಸ್ಪೂನು ಉದ್ದಿನ ಬೇಳೆನೂ ಕೂಡ ಹಾಕೋತೀನಿ. ಹಾಗೆಯೇ 3 ಹಸಿರು ಮೆಣಸಿನಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ನಾನಿಲ್ಲಿ ದೇವ್ರಿಗೆ ನೈವೇದ್ಯ ಅಥವಾ ಉಪವಾಸ ಇರೋದಕ್ಕೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಏನನ್ನು ಬಳಸ್ತಿಲ್ಲ. ನೀವು ಶುಂಠಿನ ಯೂಸ್ ಮಾಡ್ಕೊತೀನಿ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಶುಂಠಿನ ತುರಿದು ಕೂಡ ಹಾಕ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದು ಕಲರ್ ಚೇಂಜ್ ಆಗೋವರೆಗೂ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 10 ಗೋಡಂಬಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇದಾಗಿದೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದನ್ನು ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಆದಷ್ಟು ಸ್ವೀಟ್ ಇರೋದನ್ನೇ ತಗೊಳ್ಳಿ. 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಚಿಕ್ಕ ಕಪ್ ಆಗೋಷ್ಟು ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾದ್ಮೇಲೆ ನಾನಿಲ್ಲಿ ಹಾಲನ್ನು ಹಾಕೋತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಿದ್ದೀನಿ. ಆಪ್ಷನಲ್ಲೂ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಹಾಕೋತಿದ್ದೀನಿ, ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ ಅಂತ. ಹುಳಿ ಮೊಸರಿದ್ರೆ ಸಕ್ಕರೆನ ಯೂಸ್ ಮಾಡಿದ್ರಲ್ಲಿ ಮಿಸ್ ಮಾಡ್ದಂಗೆ. ಹಾಗೆಯೇ ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆಯೇ ಒಂದು ದಾಳಿಂಬೆನ ಬಿಡಿಸಿ ಹಾಕೋತಿದ್ದೀನಿ. ಇದ್ರ ಜೊತೆಗೆ ನೀವು ಒಣದ್ರಾಕ್ಷಿನೂ ಕೂಡ ಹಾಕೋಬೋದು. ಹಾಗೆ ಮೇಲೆ ಫ್ರೈ ಮಾಡಿಬಿಡಿ ಒಣದ್ರಾಕ್ಷಿನ. ಹಾಗೆಯೇ ಹಾಕ್ಕೊಂಡು ನಾವು ಬೇಯಿಸಿ ಇಟ್ಕೊಂಡಿರೋ ಸಬ್ಬಕ್ಕಿನ ನಾನಿಲ್ಲಿ ಹಾಕೋತಿದ್ದೀನಿ. ಸಬ್ಬಕ್ಕಿ ಪೂರ್ತಿಯಾಗಿ ತಣ್ಣಗಾಗಬೇಕು, ಆ ಟೈಮಲ್ಲಿ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಬಕ್ಕಿ ಆದಷ್ಟು ತೆಳ್ಳಗಿರುತ್ತೆ ಸ್ಟಾರ್ಟಿಂಗು. ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಸಬ್ಬಕ್ಕಿ ಗುಣನೇ ಅಷ್ಟು, ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ತೆಳ್ಳಗೆ ಕಲಿಸ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತಿದ್ದೀನಿ. ನಾನಿಲ್ಲಿ ಹಬ್ಬ ಇರ್ಬೋದು ಅಥವಾ ದೇವರಿಗೆ ನೈವೇದ್ಯ ಇರ್ಬೋದು, ಉಪವಾಸ, ವ್ರತ, ಯಾವುದಕ್ಕೆ ಬೇಕಾದ್ರೂ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದಾಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ರೈಸಲ್ಲಿ ಮಾಡೋದಕ್ಕಿಂತ ಸಬ್ಬಕ್ಕಿಲಿ ಮಾಡ್ಕೊಳ್ಳಿ, ಯಾವಾಗಲೂ ಮಾಡ್ಕೋತೀರ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.